ಇಲ್ಲಿ ಈಗ ಪಡಿಯವ್ರು ಮಾತಾಡಿ ಹೋದರು, ಆಮೇಲೆ ಈಗ ಅವ್ರು ಮಾತಾಡ್ತಿದ್ದಾರೆ. ಅವ್ರು ಹೇಳಿದ್ದಕ್ಕೆ ಆಮೇಲೆ ಎಲ್ಲ ಸಾರಾ ಸಗಟಾಗಿ ಹೇಳೋಕೆ ಆಗೋದೇ ಇಲ್ಲ. ಅಷ್ಟರಲ್ಲಿ ಅವರು ನಿರ್ಗಮಿಸ್ಬೋದು ಅಥವಾ ಬೇರೆ ಇದರಲ್ಲಿ ನಡೀತಾ, ಅದಕ್ಕೆ ಹೇಳಿದ್ರೆ ಪಡಿಯವ್ರ ಜೊತೆಲೂ ಕೂಡ ಬಹುಶಃ 8 ಫಿಲ್ಮ್ 6 ಫಿಲ್ಮ್, ಇವ್ರ ಜೊತೆಯಲ್ಲಿ 8, ಕೆ ವಿ ಜಯರಾಮ್, ಕೆ ವಿ ರಾಜು ಜೊತೆ 8, ಭಗವಾನ್ ಜೊತೆ 8, ಈ ರೀತಿ 8ರ ಒಂದು ಕನ್ನಡ. ನಾನು ಬಾಲ್ಯದಿಂದ ನೋಡ್ಕೊಂಡು ನಮ್ಮ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಕ್ಷಗಾನ, ಬಯಲಾಟ, ಆ ಯಕ್ಷಗಾನ ಅಲ್ಲಿ ಎಲ್ಲ ರೀತಿಯ ಪಾತ್ರಗಳು, ಅದು ಕೂಡ ಪುರಾಣದ ಆಧಾರದ ಮೇಲೆ ಬರೀತಾರೆ. ಪುರಾಣದಿಂದ ಒಂದು 5% 10% ಮ್ಯಾಕ್ಸಿಮಮ್ ಸ್ವಾತಂತ್ರ್ಯ ಲಿಬರ್ಟಿ ತಗೊಂಡು ಬರಿಬಹುದು. ಬಟ್ ಅದು ಮೂಲತಃ ಪುರಾಣವನ್ನು ಬಿಡೋದಿಲ್ಲ ಲೇಖಕ. ಅಲ್ಲಿಂದ ನೋಡ್ಕೊಂಡು ಬಂದು ನಂತರ ನಟನಾಗಬೇಕು ಅಂತ ಎಂತೂ ಪ್ಲ್ಯಾನೂ ಇರಲಿಲ್ಲ, ತಲೆಯಲ್ಲಿ ಇರಲಿಲ್ಲ. ಅದು ಆಕ್ಸಿಡೆಂಟಲ್ ನಟ ಅಂತ ಹೇಳಿದ್ರು ತಪ್ಪಿದೆ. ಸೊ ಹಾಗಾಗಿ ಹಾಗೆ ಬಂದಿದ್ದರಿಂದ ಇಲ್ಲಿ ನಾಟಕ ರಂಗದಿಂದ ಬಂದೆ. ಇಲ್ಲಿ ಡ್ಯಾನ್ಸ್ ಮಾಡಬೇಕು ಅಂತಂದರೆ ನನಗೆ ಗೊತ್ತಿದ್ದು ಒಂದು ಯಕ್ಷಗಾನದ ನೃತ್ಯ, ಅಥವಾ ನಮ್ಮ ಈ ಹಾಸ್ಯರತ್ನ ರಾಮಕೃಷ್ಣ ಅದರಲ್ಲಿ ಒಂದು ಆಂಜನೇಯ ಸ್ವಾಮಿ ಬಂದ ಅಂತ ಚಂಗನೆ ಇಂಥದ್ದು. ಇದು ಈ ಸೊಂಟ ಅಲ್ಲಾಡಿಸ್ಕೊಂಡು ಹೆಣ್ಮಕ್ಳು ಮಾಡುವಂಥ, ಗಂಡಸರು ಮಾಡುವಂಥ ನೃತ್ಯ ಅಲ್ಲ ಅಂತ ನನ್ನ ತಲೆಯಲ್ಲಿ. ನಾನು ಹಳ್ಳಿಯಲ್ಲಿ ಬೆಳೆದವು, ಹಾಗಾಗಿ ಯಾವತ್ತು ಡ್ಯಾನ್ಸಿಗೆ ನಾನು ಶಂಕರ ಆಗಲ್ಲ, ಏನೇ ಹೇಳಿ ಮಾಡುವಂತ ಮಾಡಬೇಕು. ಏನು ಎಲ್ಲೇ ನೀನು ಹೇಳಿದ್ದೆಲ್ಲ ಮಾಡ್ತೀನಿ, ನೀನು ಹೇಳಿದ್ದೆಲ್ಲ ಬೇಡ ಅಂತೀಯ, ನಾನು ಹೇಳಿದ್ದೆಲ್ಲ ಮಾಡ್ತೀನಿ. ಯಾವ ರೀತಿ ಇತ್ತು ಅದನ್ನು ಶಂಕರ್ ಬಗ್ಗೆ ಹೇಳಿದ್ದು. ಆಮೇಲೆ ನಾನು ಬಾಲ್ಯದಿಂದಲೂ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ನಮ್ಮ ತಾಯಿಯವರು ಉತ್ತರ ಕನ್ನಡ ಜಿಲ್ಲೆ, ನಮ್ಮ ತಂದೆಯವರು 6 ವರ್ಷ, ಮೊದಲಿನ 6 ವರ್ಷ ಸ್ವಾಮಿ ಆನಂದಾಶ್ರಮ ಸ್ವಾಮಿ ರಾಮದಾಸ್ ಮಾತಾ ಕೃಷ್ಣಾಬಾಯಿ ಅವರ ಆಶ್ರಮದಲ್ಲಿ ಬೆಳೆದೆ. ನಂತರ 6 ವರ್ಷ ಶ್ರೀ ಚಿತ್ರಾಪುರ ಮಠ ಶಿರಾಜಿಯಲ್ಲಿ ಬೆಳೆದೆ. ಹಾಗೆ 12 ವರ್ಷ ಹಾಗೆ ಬೆಳೆದವನು ಮುಂಬೈಗೆ ಹೋಗಿ ನಂತರ ನಾಟಕ ರಂಗಕ್ಕೆ ಬಂದು ಅಲ್ಲಿಂದ ಸಿನಿಮಾಗೆ ಬಂದವನು. ಅದು ನನ್ನ ಮೊದಲ ಚಿತ್ರವೇ ಕನ್ನಡದಲ್ಲಿ. ಇದು ಕರ್ಮಭೂಮಿ ಅಂತ ನೀವು ಹೇಳಿದ್ದು, ಯಾಕಂದರೆ ಮುಂಬೈಲಿ ಸಿನಿಮಾ ಮಾಡಿದ ಮೇಲೆ ಅನೇಕ ಚಿತ್ರಗಳು ಬಂದವು. ಆದರೆ ಯಾವ ಒಂದು ರೀತಿಯ ಅವುಗಳಿಗೆ ನಮ್ಮ ದೇಶದ ಸಂಸ್ಕಾರಕ್ಕೆ ಅಥವಾ ಸಂಸ್ಕೃತಿಗೆ ತಕ್ಕಂತೆ ಇಲ್ಲ. ವೆರಿ ಓನ್ಲಿ ಎಂಟರ್ಟೈನ್ಮೆಂಟ್ ವಾಸ್ ದ ಮೋಟಿವ್ ಅಲ್ಲ, ದೇರ್ ಶುಡ್ ಬಿ ಸಮಥಿಂಗ್ ಮೋರ್ ಮೀನಿಂಗ್ಫುಲ್ ಅಂತ ನನ್ನ ಮನಸ್ಸಿನಲ್ಲಿ. ಅಂಥ ಸಬ್ಜೆಕ್ಟ್ಗಳು ನನಗೆ ಕನ್ನಡದಲ್ಲೇ ಸಿಗ್ತಾ ಇದೆ. ನಾನು ಬರೋದಿಲ್ಲ, ಇಲ್ಲೇ ಅಲ್ಲೇ ಇರ್ತೀನಿ. ನನ್ನ ಕರ್ಮಭೂಮಿಯೇ ಕರ್ನಾಟಕ ಅಂತ. ಆ ಕಾರಣಕ್ಕೆ ನಾನು ಗುರುಗಳ ಬಗ್ಗೆ ಹೇಳಿದರು. ನಮ್ಮ ಆಶ್ರಮದಲ್ಲಿ ನಮ್ಮ ಗುರುಗಳು ಹೇಳಿದರು, ಅವರು ಸ್ವಾಮಿ ರಾಮದಾಸರು. ಅವರೊಂದು 50-60 ಪುಸ್ತಕಗಳನ್ನು ಇಂಗ್ಲೀಷ್ನಲ್ಲೇ ಬರೆದಿದ್ದಾರೆ. ಬಹಳ ಅವರ ಪೋಯಿಟ್ರಿ ಕೂಡ ಇಂಗ್ಲೀಷ್ನಲ್ಲಿ ರಚಿಸಿದ್ದಾರೆ. ಸುಮಾರು 500-600 ಸ್ಪಿರಿಚುವಲ್ ಪೋಯಮ್ಸ್ ಅವರು ಹೇಳುವರು. ಬಾಲ್ಯದಿಂದಲೂ ಆ್ಯಕ್ಚುಲಿ ನಾವು ಬಾಲಕೃಷ್ಣ ಸಣ್ಣದವರಿದ್ದಾಗ ನಮಗೆ ಕಾರ್ಟೂನ್ ಫಿಲ್ಮ್ ಆಶ್ರಮದಲ್ಲಿ ತೋರಿಸಿ ಸಿನಿಮಾ ಅಂತ ಸ್ವಲ್ಪ ತಲೆಯಲ್ಲಿ ಕೆಡಿಸಿದವರು ಆ ಗುರುಗಳೇ. ಅವ್ರು ಹೇಳೋರು, ಇಫ್ ಎ ಗುರು and God come before you, who will you bend down to first? Guru. Because it's only Guru who can take you to the God. ಹಾಗಾಗಿ ಇವರು ಹಾಗೆ ಬಂದವನು ನಾನು. ಇವರು ನಮ್ಮ ಸತ್ಯಸಾಯಿ ಬಾಬಾ ಅವರ ಪರಮ ಭಕ್ತರು ಅಂತ ನಮ್ಗೆ ಗೊತ್ತಾಯ್ತು. ಹೆಸರೇ ಅದನ್ನು ಇಟ್ಕೊಂಡಿದ್ದಾರೆ. ಆ ಪಾತ್ರವನ್ನು ಮಾಡಿ ಶಿರಡಿ ಸಾಯಿಬಾಬಾ ಈ ಪಾತ್ರಗಳು. ಹಾಗಾಗಿ ಇವರು ಕರ್ಕೊಂಡು ಹೋದಾಗ ಒಂದು ಸಲ ಮೊದಲನೇ ಸಲ ಹೋಗಿದ್ದೆ. ಆಮೇಲೆ ಸೆಕೆಂಡ್ ಟೈಮ್ ಇವರು ಹೋದರು. ಅಂದರೆ ಈ ಥರದ ಅವ್ರಿಗೆ ಗುಣಪಡಿಸಿದ್ರು ಅಂತ ಅಲ್ಲ, ಇವರು ಬೇರೆ ಕಾರಣವಿಲ್ಲದೆ ಹೋಗುವವನು ನಾನು. ಅಂಥ ಒಂದು ಒಳಗಿನ ನಾವು ಪ್ರೇರಣೆ ಬಂದರೆ. ಹಾಗಾಗಿ ನಾನು ಸತ್ಯಸಾಯಿ ಬಾಬಾನ ಒಂದು ಸಲ ನೋಡಿದ್ದೆ. ಇವರು ಹೇಳಿದಾಗ ಮತ್ತೊಮ್ಮೆ ಇದು ಇವ್ರು ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹಾಗೆ ಹೋಗಿತ್ತು. ಅದರ ನಂತರ ನಮ್ಮ ಆ ರೀತಿ ಅವ್ರ ಜೊತೆ ಅದರ ನಂತರ ಅವರು ನನ್ನ ಮಂತ್ರಿ ಆದಾಗಲೂ ಕೂಡ ಪುಟ್ಪರ್ತಿಗೆ ಕರೆದವರು. ಆವಾಗಲೂ ನಮ್ಮ ಮುಖ್ಯಮಂತ್ರಿಗಳ ಜೊತೆ ಪುಟ್ಪರ್ತಿಗೆ ಹೋಗಿ ಬಂದಿದ್ದೆ. ಹಾಗಾಗಿ ಅಲ್ಲಿಂದ ಆ ರೀತಿ
ಹೌದು, ಆವಾಗ ವೈಟ್ ಫೀಲ್ಡಲ್ಲಿ 1 ಎಕರೆ ಜಮೀನು ಕೊಡಬೇಕು ನಮ್ಮ ಅಂತ ಕೇಳಿದಾಗ ಇನ್ ಲೆಸ್ ದೆನ್ 24 hours ಅದನ್ನು ರೆಡಿ ಮಾಡಬೇಕು. ಸೊ ಇದನ್ನು ಈ ಸಂದರ್ಭದಲ್ಲಿ ಹೇಳೋ, ಆಮೇಲೆ ಇದು ಹೇಳೋಕೆ ಆಸ್ಪದ ಇರೋದಿಲ್ಲ ಅಂತ ಹೇಳಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.